SK YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ಬಸವಣ್ಣವ್ರ ಕೈಯಾಗಿ ಉಂಗುರ್ತಗ ಟೇಬಲ್ ಮೇಲೆ ಇಟ್ರು. ಹೌದಾ? ಬಿಜ್ಜಳ ರಾಜ ಸಿಂಹಾಸನ ಬಿಟ್ಟು 3 ಮೊಳ ಎಡಕಿನ ಬಾಜು ನಿತ್ತ ಅಣ್ಣ ಬಸವಣ್ಣವ್ರು ಒಂದೇ ಒಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದಕ್ಕಾಗಿ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ವಾಡಿನಿಂದ ಹೊರಗೆ ಬರ್ತಿದ್ರು. ಹೊರಗೆ ಬರ್ತಕ್ಕಂತ ಸಮಯದಲ್ಲಿ ಯಾರಿಪ್ಪ? ಸಮಗಾರ ಹಳ್ಳಯ್ಯನವ್ರು ಎದುರಿಗೆ ಬಂದ್ರು. ಸಮಗಾರ ಹಳ್ಳಯ್ಯ ಎದುರಿಗೆ ಬಂದ ಕಾಲಕ್ಕ ಏನಾಯ್ತ್ರಿಪ್ಪ? ಸಮಗಾರ ಹಳ್ಳಯ್ಯ ಶರಣಾರ್ಥಿ ಅಂತ ಹೇಳಿ ಬಸವಣ್ಣವ್ರಿಗೆ ಹೇಳ್ದಾಗ ಅವಾಗ ಅಣ್ಣ ಬಸವಣ್ಣವ್ರು ಏನ್ ಮಾಡಿದ್ರಿಪ್ಪ? ಇವರು ಯಾರು ಸಮಗಾರ ಹಳ್ಳಯ್ಯ ಶರಣಾರ್ಥಿ ಎಂದಕ್ಕಾಗಿ ಏನ್ ಮಾಡಿದ್ರು? ಅಣ್ಣ ಬಸವಣ್ಣವ್ರು ಶರಣಾರ್ಥಿ ಎಂದು ಬಿಟ್ಟು. ಹೌದಾ? ಯಾವಾಗ ಶರಣಾರ್ಥಿ ಅಂದ್ರು ಸಮಗಾರ ಹಳ್ಳಯ್ಯಗೆ ದಿಗಲು ಬಡಿತು. ಇವತ್ತ ಬಸವಣ್ಣವ್ರು ನನಗೆ ಹೊಡೆದಾರ. 2 ಸರಿ ನಮಸ್ಕಾರ ಮಾಡ್ಯಾರ. ಇವ್ರು ಋಣಾನು ಬಂದು ಬಾಳ ಮನ್ಯಾಗ ಹೋಗಿ ಮಡದಿ ಮುಂದೆ ಹೇಳ್ತಾನ. ಏನತ್ತ? ಅವಾಗ ಮಡದಿ ವಿಚಾರ ಮಾಡಿ ಹೇಳ್ತಾಳ, ಏನತ್ರಿಪ್ಪ? ಬಸವಣ್ಣವ್ರು ನಿಮಗೆ 2 ಸರಿ ನಮಸ್ಕಾರ ಮಾಡ್ಯಾರಂದ್ರ ಸಾಮಾನ್ಯ ನಮಸ್ಕಾರ ಅಲ್ಲ. ಅವ್ರ ಋಣಾನು ಬಂದು ಬಾಳ ಆಗ್ಯದ. ಅವ್ರ ಋಣಾಚೇರ್ ಮುಟ್ಟಿಸ್ಬೇಕಾಗಿತ್ತ. ನಾವೊಂದು ದಗದ ಮಾಡು. ಏನ್ ಮಾಡ್ಬೇಕಪ್ಪ ದಗದ? ಏನು ಮಾಡುದು ಅಂತ ಹೇಳಿ ಕೊಂಡಿ ಮಂತ್ ಯಾರು ಸಮಗಾರ ಹಳ್ಳಯ್ಯ ಕೇಳಿದಾಗ ಏನ್ ಹೇಳ್ತಾ? ಹಳ್ಳಯ್ಯನ ಮಳಿದ ಹೇಳ್ತಾಳ, ಏನತ್ತ? ಬಸವಣ್ಣವ್ರ ಋಣ ನಾವು ತೀರಿಸಬೇಕಾಗಿತ್ತ. ನಮ್ಮ ತೊಡಿ ಚರ್ಮ ತೆಗೆದು ಚಪ್ಪಲಿ ಚಪ್ಪಲ್ ಮಾಡೋನು. ಇಬ್ರು ಸತಿಪತಿಗಳ ಕೂಡಿ ತಮ್ಮ ತೊಡಿ ಚರ್ಮ ತೆಗೆದು ಚಪ್ಪಲಿ ಮಾಡಿ ಒಳ್ಳೆ ರಾಜಗೊಂಡೆ ಮ್ಯಾಲ ಹಚ್ಕೊಂಡು. ಹೌದು. ಅದಕ್ಕಾನಂದ ಏನ್ರಿಪ್ಪ ಮಾತ? ಜ್ಞಾನಿಗಳನ್ನ ಕಡೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತ? ಏಕಮೂರ್ತಿ ತ್ರಿಖಾರ ಭಾಗಂ. ಹೌದು. ಏಕಮೂರ್ತಿ ತ್ರಿಖಾರ ಭಾಗಮ್ಮ ಉಖಾರ ಗುರುಪಕ ಮಖಾರ ಜಂಗಮಾಗ್ನೇಯ ಓಂಕಾರೇಶ ಪರಶಿವ ಅಂತ ಹೇಳಿದ್ರು. ಹೀಗಂದ್ರೆ ಏನ್ರಿಪ್ಪ ಈ ಮಾತಿನ ತಾತ್ಪರ್ಯ? ತಿಳಿದಿಲ್ಲ. ಅಖಾರವೆಂದ್ರೆ ಲಿಂಗ. ಲಿಂಗನೇ ಹುಟ್ಟಿ ಪರಬ್ರಹ್ಮ. ಮಖಾರವೆಂದ್ರೆ ಜಂಗಮ. ಜಂಗಮನೇ ಪಾದ. ಹೌದು. ಪಾದವೇ ವಿಷ್ಣು, ಶಿರಸ್ಸೇ ಶ್ರೀರುದ್ರ ಅಂತ ಹೇಳಿದ್ರ ಮಾತ. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಹೌದು ಶ್ರೇಷ್ಠವಾಗಿರ್ತಕ್ಕಂತ ಮನುಷ್ಯ ಜನ್ಮ. ಹೌದು. ಈ ಮನುಷ್ಯ ಜನ್ಮಕ್ಕ ಮುಕ್ತಿಗೆ ಹೋಗ್ಬೇಕಾದ್ರೆ ಯಾರು ಬೇಕ್ರಿಪ್ಪ? ಇದಕ್ಕ ಸದ್ಗುರುನಾಥ ಬೇಕು. ಗುರು ಯಾಕೆ ಬೇಕಾಗ್ಯಾನ? ಎದಕ್ಕೆ ಬೇಕಾಗ್ಯಾನ? ಈಗಾಗಲೇ ಉಭಯ ತಂಡದಲ್ಲಿ ನಮ್ಮಲ್ಲಿ ಅದೇ ನಡೆದ ವ್ಯವಹಾರ ಬಹಳ ಚಂದ ನಡೆದ. ನೀ ಸುಮ್ಮಟ್ಟೆ ಲೆಕ್ಕದಾಗಿರು ನೀನು. ಹೌದಾ? ಹೆಂಗೆ ನಡೆದ ವಿಷಯ? ಹೆಂಗ? ಗುರುವಿನ ಮಾಡಿಕೊಂಡ್ರೆ ಮುಕ್ತಿಗೆ ಹೋಗ್ಲಿಕ್ಕೆ ಎಲ್ಲರೂ ಅರ್ಹತೆ ಉಳ್ಳವರಾಗ್ತೀವಿ. ಹೌದು. ಏನೋ ಪ್ರಪಂಚದಾಗ ಏನು ಹೊಲ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮಾಯಾ ಪ್ರಪಂಚದೊಳಗೆ ಗುರುವಿನ ಮಾಡ್ಕೋದಾಗ್ಲಿಲ್ಲ. ಇದ್ರಾಗ ಗುರುವಿನ ಮಾಡ್ಕೋದಾಗ್ಲಿಲ್ಲ ಅಂದ್ರ ಹೌದು ಇದ್ರಾಗಿರ್ತಕ್ಕಂತ ಚೈತನ್ಯ ಪರಮಾತ್ಮ ಹೊರಗೆ ಹೋದಂದ್ರ ಅವಾಗ ಮಂದಿ ಮಕ್ಕಳು ಎಲ್ಲಾರು ಬಂದು ಕೂಡಿಕೊಂಡಿದ್ದನ್ನ ಸ್ಮಶಾನ ಭೂಮಿಗೆ ಒಯ್ದು ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಅಲ್ಲಿ ಯಾರು ಬರ್ಬೇಕು? ಅಲ್ಲಿ ಗುರುಲಿಂಗ ಜಂಗಮರು ಬರ್ಬೇಕು. ಬಂದ ಪಾದಿನ ಅಂಗುಷ್ಟವನ್ನಿಟ್ಟ ಪಾದೋದಕ ಮಾಡಿದಾಗ ಈ ಶರೀರ ಅಂತ್ಯಕ್ರಿಯೆ ಆಗ್ತದ ಅಂತ ಹೇಳಿ ಜ್ಞಾನಿಗಳು ಹೇಳ್ಯಾರ ಮಾತ. ಅಂತ ಒಂದ ಜ್ಞಾನಿಯ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತ ಕೊಟ್ಟಲಗಿ ಗ್ರಾಮ. ಹೌದಾ? ಈ ಕೊಟ್ಟಲಗಿ ಗ್ರಾಮದಲ್ಲಿ ಬಹಳ ವೈಭವದಿಂದ ಕಾರ್ಯಕ್ರಮ ನಡೆದದ. ಬಹಳ ಚಂದ ನಡೆದದ. ಒಳ್ಳೆ ಉಭಯ ತಂಡದವರಾಗಿರ್ತಕ್ಕಂತ ಅವರು ಸೋದರ ಸ್ವರೂಪಿನೇ. ಹೌದಾ? ಆದ್ರ ಮಂದಿಗೆ ಹೇಳ್ತಾರೆ, ಎಲ್ಲಾರಿಗೂ ತಿಳಿಯಂಗ್ ಹೇಳ್ಯಾರ. ಏನ್ ಹೇಳ್ಯಾರ ಮಾತ? ಏನ್ ಹೇಳ್ಯಾರಂದ್ರ, ಏನ್ರಿಪ್ಪ? ನಾವು ಬಹಳ ದೊಡ್ಡ ಶಾಣ್ಯಾರಲ್ಲ. ಇದ್ರಾಗ ಏನೋ ಸ್ವಲ್ಪ ವಿಷಯ ನಮಗೆ ಸಿಕ್ಕದ ನಾವೇನಂತ ಮಹಾತ್ಮರಲ್ಲ ಅಂತಕ್ಕಂತ ಮಾತನ್ನ ಪ್ರತಿಪಾದನೆ ಮಾಡಿ ಇಷ್ಟೆಲ್ಲ ಮಾಡಿ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ ಮ್ಯಾಲ ಮಾತ? ಹೊತ್ತ ಹೊಂಡರಾಗ ಮಂಗಳ ಆರತಿ ಒಳಗ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗ್ಬೇಕಂತ. ಚಾಲೆಂಜ್? ಒಳಗೆ ನಾನು 5 ಎತ್ತಳೆ ಚಾಲೆಂಜ್ ಬರ್ತದೆ ಮನುಷ್ಯ. ಇಲ್ಲಿ ಬರಂಗಿಲ್ಲ. ಇಲ್ಲಿ ಅದ ಭಗವಂತನ ಕೃಪೆ. ಹೌದಾ? ಭಗವಂತ ಯಾವ ರೀತಿ ಯಾವ ರಂಗದಾಗ ಯಾವ ವೇದಿಕೆ ಒಳಗೆ ಬಂದು ಯಾವ ಆಟ ಆಡ್ತಾನೆ ಕೂನಾಗ್ಲಿಕ್ಕೆ ಬರಂಗಿಲ್ಲ. ಹೌದು. ಈಗಾಗಲೇ ಕಮಿಟಿಯವರು 2 ವಿಷಯ ಏನ್ರಿಪ್ಪ ವಿಷಯ? ವಿಷಯ ಗೊತ್ತಿಲ್ಲ? ಹೇಳ್ರಲ್ಲ ನೀವೇ.
ಜಗತ್ತಿನಾಗ ಸನ್ಯಾಸಿ ಶ್ರೇಷ್ಠ ಮತ್ತು ಏನು ಸಂಸಾರಿ ಶ್ರೇಷ್ಠ. ಹೌದು ಸಂಸಾರಿ ಬದ್ದಲ್ ಒಬ್ರು ವಿಷಯಗಳನ್ನ ಮಾತಾಡೋದ, ಸನ್ಯಾಸಿ ಬದ್ದಲ್ ಒಬ್ರು ವಿಷಯಗಳನ್ನ ಮಾತಾಡೋದ, ಹಿಡಿದು ಮಾತಾಡುದದ ಹಿಡ್ಕೊಂಡೇ ಮಾತಾಡೋದೈತಿ. ಹೌದು ಉಭಯ ತಂಡದವರು ಮಾತಾಡ್ತಾ ಮಾತಾಡ್ತಾ ಬಂದು ತಮ್ಗೆಲ್ಲರಿಗೂ ಹೇಳ್ಯಾರ, ಏನ್ ಹೇಳ್ಯಾರ? ಮನುಷ್ಯ ಜನ್ಮಕ್ಕೆ ಮುಕ್ತಿಗೆ ಹೋಗ್ಬೇಕಾದ್ರೆ ಮಹಾತ್ಮರೇ ಬೇಕಂತಕ್ಕಂತ ಮಾತನ್ನ ಹೇಳ್ಯಾರ. ಮಹಾತ್ಮರ ನೆತ್ತಿಗೆ ಇರ್ತಕ್ಕಂತ ಪಿತ್ತ ಕೆಳಗಿಳಿಸುವಂತ ಶಕ್ತಿ ಯಾರಲ್ಲಿದ್ದಾರೆ ಮಹಾತ್ಮರಲ್ಲಿ ಅಂತೇಳಿ ಈಗಾಗಲೇ ವಾದ ಮಾಡ್ಯಾರ. ವಾದ ಮಾಡಿ ಹೌದಾ ಈಗಾಗಲೇ ಅವ್ರು ಪಟ್ಟು ಹಿಡ್ದಾರ. ಒಂದು ಯಾವ್ದು ಸನ್ಯಾಸಿ ಜಗತ್ತಿನಾಗ ಸನ್ಯಾಸಿ ಶ್ರೇಷ್ಠ ಅಂತಕ್ಕಂತ ಅವ್ರು ಎತ್ತಿ ಮಾತಾಡಿ ಬಿಟ್ಟಾರೀಗ. ಹೌದು. ಇನ್ನು ನಮ್ಮ ಪಾಲಕ ಸಂಸಾರಿ ಐತಿ, ಬಹಳ ಚಂದ ಐತಿ. ಬಹಳ ಚಂದ ಐತಿ, ವಿಷಯ ತಿಳ್ಕೋದೈತಿ ಇದ್ರಾಗ. ಹೌದು. ಯಾಕೆ ಈ ಮಾತು ಹೇಳ್ಬೇಕಾಗ್ಯದಂದ್ರ, ಯಾಕ್ರಿಪ್ಪ? ಈಗಾಗಲೇ ಅವರು ಕೊಟ್ಟಲಿಗೆ ಗ್ರಾಮದ ಬಗ್ಗೆನೇ ಮಾತಾಡ್ಯಾರ, ನಾವು ಕೊಟ್ಟಲಿಗೆ ಗ್ರಾಮದ ಬಗ್ಗೆ ಮಾತಾಡಿದ್ವಿ. ಹೌದು. ಆ ದೇವರ ಕೃಪೆ ಈ ಭೂಮಿಗೆ ಐತಿ ಅಂತೇಳಿ ಇಲ್ಲೆಲ್ಲ ಶರಣರು ಒಬ್ಬರೇ ಇಲ್ಲ. ಹೌದಾ? ಸಿದ್ಧಾರೂಢ ಸಂಪ್ರದಾಯ ಐತಿ, ಮಾನವಾನಂದ ಸಂಪ್ರದಾಯ ಐತಿ, ಹಾಲ್ಮತ ಹಿಜ್ಗೇರಿ ಸಂಪ್ರದಾಯ ಐತಿ. ಜಗತ್ತಿ ಈ ಗ್ರಾಮ ದೇವರಾಗಿರ್ತಕ್ಕಂತ ಸಿದ್ದೇಶ್ವರ ಗುರುವಿನ ಆಶೀರ್ವಾದ ಈ ಭೂಮಿಗೆ ಐತಿ. ಐತಿ ಅಂದ್ರೆ ವಿಷಯ ಕಡೆ ನಮ್ ಕಡೆ ಲಕ್ಷ ಕೊಡುದ, ವಿಷಯ ಕಡೆ ವಿಷಯ ಅಷ್ಟೇ ಹೇಳುದ, ಅಷ್ಟೇ ಮಾತಾಡ್ದ. ಚಾಲೆಂಜಿಂಗ್ ಮುಂಜಾನೆ ಬೆಳಗ್ಗೆ ಕಮಿಟಿಯವ್ರು ಯಾವ ರೀತಿ ಕೊಡ್ತಾರ ತಮ್ಗೆಲ್ಲರಿಗೂ ಒಂದು ಮಾತು ಹೇಳೋದು ಸಂಸಾರ ಬದ್ದಲೊಳಗ. ಏನ್ರಿಪ್ಪ ಮಾತ? ಜಗತ್ತಿಗೆ ಆಗಿ ಹೋದ ಯಾರು 12ನೇ ಶತಮಾನದಲ್ಲಿ ಒಂದಲ್ಲ ಎರಡು ಹೆಂಡರು ಮಾಡ್ಕೊಂಡು ಅಣ್ಣ ಬಸವಣ್ಣವ್ರು. ಹೌದಾ? ಇವರ ಪ್ರಪಂಚ ಪಟ್ಟುಗಟ್ಟಿದವ್ರೆ. ಹೌದು. ಪ್ರಪಂಚ ಪಟ್ಟುಗಟ್ಟಿದವ್ರೆ. ಕಾಯಕ್ಕೆ ಎಲ್ಲಿ ಮಾಡ್ತಾರ? ಎಲ್ಲಿ ಮಾಡ್ತಿದ್ರು? ಬಿಜ್ಜಳ ರಾಜನ ಆಸ್ಥಾನದಾಗ ಪ್ರಧಾನಿಯಾಗಿದ್ದಾರೆ. ಪ್ರಧಾನಿಯಾಗ್ಯಾರ. ಬಿಜ್ಜಳ ರಾಜನ ಆಸ್ಥಾನದಾಗ ದಿನಂಪ್ರತಿ ಬಿಜ್ಜಳ ರಾಜ ಹೋಗಿ ನಮಸ್ಕಾರ ಮಾಡ್ತಾರ. ಇದನ್ನು ತಿಳ್ಕೊಂಡ್ರೆ ಯಾರಿಪ್ಪ? ಕೊಂಡಿ ಮಂಚನ ವಿಚಾರ ಮಾಡ್ದ. ಏನಂತ ಹೇಳಿ ಮಾಡ್ದ? ಕೊಂಡಿ ಮಂಚನ ವಿಚಾರ ಮಾಡಿ ಏನು ಮಾಡ್ದ? ಬಸವಣ್ಣವ್ರ ನಮಸ್ಕಾರನಲ್ಲಿ ಬಹಳ ಮಹತ್ವದ. ಹೌದಾ? ಅಂತ ನಮಸ್ಕಾರ ಬಿಜ್ಜಳ ರಾಜಾಗ ಮಾಡಂಗಿಲ್ಲ. ಇವ್ರ ತನದಾಗ ಮನದಾಗ ಸಂಕಲ್ಪ ತೊಟ್ಟ ಕರೆದ ಬಿಜ್ಜಳ ರಾಜಾಗ ಹೋಗಿ ಕೊಂಡಿ ಮಂಚನ ಮಾತು ಹೇಳ್ತಾನ. ಏನ್ ಹೇಳ್ತಾನ ಮಾತ? ರಾಜ್ರ ಹೌದಾ? ಅಣ್ಣ ಬಸವಣ್ಣವ್ರು ದಿನಂಪ್ರತಿ ಹೊಟ್ಟೆ ನಿಮಗೆ ನಮಸ್ಕಾರ ಮಾಡಂಗಿಲ್ಲ. ಅವರು ಹೊಟ್ಟೆ ನಮಸ್ಕಾರ ನಿಮಗೆ ಮಾಡಂಗಿಲ್ಲ ಅಂದಾಗ ಬಿಜ್ಜಳ ರಾಜ ಹೇಳ್ತಾನ. ಏನ್ ಹೇಳ್ತಾನ ಮಾತ? ಇಲ್ಲೋ ಮಂಚಣ್ಣ, ದಿನಂಪ್ರತಿ ನನ್ನ ಆಸ್ಥಾನಕ್ಕೆ ಬರ್ತಾರ. ನನ್ನ ರಾಜವಾಡಿದಾಗ ಬಂದು ನನ್ನ ಸಿಂಹಾಸನ ಮುಂದೆ ನಿಂತು ದಿನಂಪ್ರತಿ ನಮಸ್ಕಾರ ಮಾಡ್ತಾರ ಅಂತ ಹೇಳಿ ಬಿಜ್ಜಳ ರಾಜ ಹೇಳ್ದ ಮಾತ. ಅವಾಗ ಕೊಂಡಿ ಮಂಚನ ಹೇಳ್ತಾನ. ಏನ್ ಹೇಳ್ತಾನ ಮಾತ? ರಾಜ್ರ ನಿಮ್ಗೆ ಹೊಟ್ಟೆ ನಮಸ್ಕಾರ ಮಾಡಂಗಿಲ್ಲ. ಹೌದಾ? ಅವನ ಕೈಯಾಗ ಅವನ ಗುರುವಿನ ಉಂಗುರದ ಆ ಗುರುವಿನ ಉಂಗುರಕ್ಕೆ ನಮಸ್ಕಾರ ಮಾಡ್ತಾನ, ನಿಮ್ಗೆ ನಮಸ್ಕಾರ ಮಾಡಂಗಿಲ್ಲ. ಹೌದಾ? ನಾಳೆ ಸೇರ ಅವ್ನ ನಮಸ್ಕಾರ ಪರೀಕ್ಷೆ ನೀವು ಮಾಡೋರಿದ್ರೆ ಅಂದ್ರ ಕೈಯಾಗಿನ ಉಂಗುರ ತೆಗೆದಿಟ್ಟು ನಮಸ್ಕಾರ ಮಾಡಿ ಹೇಳಿ ನೋಡು ಅಂತ ಹೇಳಿ ಕೊಂಡಿ ಮಂಚನ ವಿಷದ ಬೀಜ ಬಿತ್ತು ಯಥಾ ಪ್ರಕಾರ ಅಣ್ಣ ಬಸವಣ್ಣವ್ರ ಮರುದಿವ್ಸ ರಾಜ್ಯವಾಡಕ್ಕೆ ಬಂದ್ರು. ಬರೋಣ ನಮಸ್ಕಾರ ಮಾಡಿದ್ರಾಗ ಬಿಜ್ಜಳ ರಾಜ ಬಸವಣ್ಣಗೆ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ ಮಾತ? ಬಸವಣ್ಣ, ಹೌದಾ? ನಿನ್ನ ನಮಸ್ಕಾರ ಕನಕ ಬಿಡು. ಈ ಜೇರ್ ನನಗ್ ನಮಸ್ಕಾರ ಕೊಡಾಮ ಇದ್ದಂದ್ರ ಹೌದು ನಿನ್ನ ಕೈಯಾಗಿ ಉಂಗುರ ತೆಗೆದಿಟ್ಟು ನಮಸ್ಕಾರ ಮಾಡತ್ ಹೇಳ್ದ. ಹೌದಾ? ಅವಾಗ ಅಣ್ಣ ಬಸವಣ್ಣವ್ರು ಬಿಜ್ಜಳ ರಾಜನಿಗೆ ಮಾತು ಹೇಳ್ತಾರ. ಏನ್ ಹೇಳ್ತಾರ ಮಾತ? ಇಲ್ರಿ ರಾಜ, ನಾನು ಕೈಯಾಗಿ ಉಂಗುರ ತೆಗೆದಿಟ್ಟು ನಮಸ್ಕಾರ ಮಾಡ್ತೀನಿ. ಕೋಟಿ ಬೆಲೆ ಬಾಳ್ತಕ್ಕಂತ ಸಿಂಹಾಸನ ಅದ, ರತ್ನ ಖಚಿತವಾಗಿರ್ತಕ್ಕಂತ ಸಿಂಹಾಸನ ಅದ. ಆ ಸಿಂಹಾಸನ ಬಿಟ್ಟು 3 ಮಳ ಎಡಕ್ರೆ ಸರ್ನಿಂದ್ರಿ 3 ಮಳ ಬಲಕ್ರೆ ಸರ್ನಿಂದ್ರಿ ನಮಸ್ಕಾರ ಕೊಡ್ತಾನ ಅಂದ. ಹೇಳದ ಮಾತ ಯಾಕೆ ಅಣ್ಣ ಬಸವಣ್ಣವ್ರ ಕೈಯಾಗಿ ಉಂಗುರ ತೆಗೆದು ಟೇಬಲ್ ಮೇಲೆ ಇಟ್ರು. ಬಿಜ್ಜಳ ರಾಜ ಸಿಂಹಾಸನ ಬಿಟ್ಟು 3 ಮಳ ಎಡಕಿನ ಬಾಜು ನಿತ್ತ ಅಣ್ಣ ಬಸವಣ್ಣವ್ರು ಒಂದೇ ಒಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದಕ್ಕಾಗಿ ಕೋಟಿ ಗಟ್ಟಲೆ ಬೆಲೆ ಬಾಳ್ತಕ್ಕಂತ ಸಿಂಹಾಸನ ಹೌದಾ ಸುಟ್ಟ ಭಸ್ಮ ಐತಿ. ಆತ್ಮೀಯ ಬಂಧುಗಳೇ, ಅಂತ ಶಕ್ತಿ ಅಣ್ಣ ಬಸವಣ್ಣವ್ರ ಅಂತ್ಯಾಕಿತ್ತು. ಇದು ಪ್ರಪಂಚದವ್ರ ಅಂತ್ಯಾಕ ಶಕ್ತಿ ಅದ. ಹೌದಾ? ಇದೇ ಟೈಪ್ ತಿಳ್ಕೊಂಡು ಏನಾಯ್ತ್ರಿಪ್ಪ? ಅದೇ ರಾಜವಾಡಿನಿಂದ ಹೊರಗೆ ಬರ್ತಿದ್ರು. ಹೊರಗೆ ಬರ್ತಕ್ಕಂತ ಸಮಯದಲ್ಲಿ ಯಾರಿಪ್ಪ? ಸಮಗಾರ ಹಳ್ಳಯ್ಯನವ್ರು ಎದುರಿಗೆ ಬಂದ್ರು. ಸಮಗಾರ ಹಳ್ಳಯ್ಯ ಎದುರಿಗೆ ಬಂದ ಕಾಲಕ್ಕ ಏನಾಯ್ತ್ರಿಪ್ಪ? ಸಮಗಾರ ಹಳ್ಳಯ್ಯ ಶರಣಾರ್ಥಿ ಅಂತ ಹೇಳಿ ಬಸವಣ್ಣವ್ರಿಗೆ ಹೇಳ್ದಾಗ ಅವಾಗ ಅಣ್ಣ ಬಸವಣ್ಣವ್ರು ಏನ್ ಮಾಡಿದ್ರಿಪ್ಪ? ಇವರು ಯಾರು
ಸಮಗಾರ ಹಳ್ಳಿ ಶರಣಾರ್ಥಿ ಎಂದಿದ್ದಕ್ಕಾಗಿ ಏನ್ ಮಾಡಿದ್ರು? ಅಣ್ಣ ಬಸವಣ್ಣವರು ಶರಣಾರ್ಥಿ ಎಂದು ಬಿಟ್ಟು. ಹೌದಾ? ಯಾವಾಗ ಶರಣಾರ್ಥಿ ಅಂದ್ರು ಸಮಗಾರ ಹಳ್ಳಿಗೆ ದಿಗಲು ಬಡಿತು. ಇವತ್ತ ಬಸವಣ್ಣವ್ರು ನನಗೆ 2 ಸರಿ ಮುಸ್ರಿ ಹೊಡೆದಾರ. 2 ಸರಿ ನಮಸ್ಕಾರ ಮಾಡ್ಯಾರ. ಇವ್ರು ಋಣಾನು ಬಂದು ಬಾಳ ಮನ್ಯಾಗ ಹೋಗಿ ಮಡದಿ ಮುಂದೆ ಹೇಳ್ತಾನ. ಏನತ್ತ? ಅವಾಗ ಮಡದಿ ವಿಚಾರ ಮಾಡಿ ಹೇಳ್ತಾಳ, ಏನತ್ರಿಪ್ಪ? ಬಸವಣ್ಣವ್ರು ನಿಮಗೆ 2 ಸರಿ ನಮಸ್ಕಾರ ಮಾಡ್ಯಾರಂದ್ರ ಸಾಮಾನ್ಯ ನಮಸ್ಕಾರ ಅಲ್ಲ, ಅವ್ರ ಋಣಾನು ಬಂದು ಬಾಳ ಆಗ್ಯದ. ಅವ್ರ ಋಣ ಚೇರ್ ಮುಟ್ಟಿಸ್ಬೇಕಾಗಿತ್ತ. ನಾವೊಂದು ದಗದ ಮಾಡು. ನಂದು ಏನ್ ಮಾಡ್ಬೇಕಪ್ಪ ದಗದ? ಏನು ಮಾಡುದು ಅಂತ ಹೇಳಿ ಕೊಂಡಿ ಮಂತ್ ಯಾರು ಸಮಗಾರ ಹಳ್ಳಿ ಕೇಳಿದಾಗ ಏನ್ ಹೇಳ್ತಾ ಹಳ್ಳಯ್ಯ? ಹಳ್ಳಿನ ಮಳಿದಿ ಹೇಳ್ತಾಳ, ಏನತ್ತ? ಬಸವಣ್ಣವ್ರ ಋಣ ನಾವು ತೀರಿಸಬೇಕಾಗಿತ್ತ. ನಮ್ಮ ತೊಡಿ ಚರ್ಮ ತೆಗೆದು ಚಪ್ಪಲಿ ಮಾಡು ಅಂತ ಹೇಳಿ ಚಪ್ಪಲ್ ಮಾಡೋನು. ಇಬ್ರು ಸತಿಪತಿಗಳ ಕೂಡಿ ತಮ್ಮ ತೊಡಿ ಚರ್ಮ ತೆಗೆದು ಚಪ್ಪಲಿ ಮಾಡಿ ಒಳ್ಳೆ ರಾಜಗೊಂಡೆ ಮ್ಯಾಲ ಹಚ್ಕೊಂಡು ತಲಿ ಮ್ಯಾಲ ಮರದಾಗಿಟ್ಕೊಂಡು ಎಲ್ಲಿಗೆ ಬಂದ್ರು? ಎಲ್ಲಿ ಅಣ್ಣ ಬಸವಣ್ಣವ್ರ ಕಡೆ ಹೋಗ್ತಿದ್ರು ಹಿಡ್ಕೊಂಡು. ಅವಾಗ ಮತ್ತ ಕೊಂಡಿ ಮಂಚಣ್ಣ ನಿಂತು ನೋಡ್ದ. ಕೊಂಡಿ ಮಂಚಣ್ಣ ನಿಂತು ನೋಡಿ ಹೊಡ್ಕೋತೋಗಿ ಬಿಜ್ಜಳ ರಾಜ ಹೇಳ್ತಾನ. ಏನ್ ಹೇಳ್ತಾನ ಮಾತಾ? ಇಲ್ರಿ ರಾಜರ ಹರಳಯ್ಯ ಬಾಳ ಒಳ್ಳೆ ರೀತಿ ಚಪ್ಪಲ್ ಮಾಡ್ಯಾನ, ಬಾಳ ಚಲೋ ಮಾಡ್ಯಾನ. ಅಂತ ಚಪ್ಪಲ್ ನಿಮ್ಮ ರಾಜರ ಕಾಲಾಗಿದ್ರೆ ನಮ್ಮ ರಾಜವಾಡಿ ಕಿಮ್ಮತ್ ಅಂತ ಹೇಳ್ದ. ಹೌದಾ? ಅವಾಗ ಹುಡ್ಕೋತ್ ಹೋಗಿ ಬಿಜ್ಜಳ ರಾಜ ಯಾರು ಹರಳಯ್ಯನ ಮ್ಯಾಲ ತಲೆ ಮ್ಯಾಲ ಇರ್ತಕ್ಕಂತ ಚಪ್ಪಲಿ ತಗೊಂಡ್ ಹೇಳ್ತಾನ. ಏನ್ ಹೇಳ್ತಾನ ಮಾತಾ? ಚಪ್ಪಲಿ ಬಾಳ ಚಂದ ಮಾಡಿವ. ಹೌದು. ಹರಳಯ್ಯ ಇವ್ ಎಷ್ಟು ರೊಕ್ಕ ಕೇಳ್ದ. ಹೇಳ್ತಾನ್ರಿ. ಅವಾಗ ಹೇಳ್ತಾನ. ಏನಂತ? ಯಾರು ಹರಳಯ್ಯ ಹೇಳ್ತಾನ, ಇವ್ರು ಮಾರ್ತಕ್ಕಂತ ಚಪ್ಪಲಿ ಅಲ್ರಿ. ಹೌದು. ಅಣ್ಣ ಬಸವಣ್ಣವ್ರಿಗೆ ಸತಿಪತಿ ಸಂಸಾರದವ್ರು ಕೂಡಿ ಚಪ್ಪಲಿ ಮಾಡಿವು. ಇದನ್ನ ಬಸವಣ್ಣಪ್ಪ ಅವ್ರಿಗೆ ಒಯ್ಲಾಕತ್ತಿ ಅಂದಾಗ ಅವಾಗ ಏನಾಯ್ತು? ಬಿಜ್ಜಳ ರಾಜ ಹೇಳ್ತಾನ, ಏನತ್ರಿಪ್ಪ? ನನ್ನ ರಾಜವಾಡಿದಾಗ ಪ್ರಧಾನಿಯವ ಅದ, ಅವನಿಗೆ ಇಂತ ಚಪ್ಪಲಿ ಬೇಕಾಗಿಲ್ಲ, ಬೇಕಾದ್ರೆ ಅವನಿಗೆ ಬ್ಯಾರೆ ಚಪ್ಪಲಿ ಮಾಡಿ ಕೊಡುತ್ತಾ ಇಲ್ಲ ಚಳಿ. ಏನ್ ಮಾಡ್ದ? ಹರಳಯ್ಯನ ತಲೆ ಮೇಲೆ ಇರ್ತಕ್ಕಂತ ಚಪ್ಪಲಿ ಜಗ್ಗಿಕಿರಿ ಅಂತ ತನ್ನ ಕಾಲಾಗ ಹಾಕೊಂಡ ಮೈಯೆಲ್ಲ ಉರುಪ್ ಬಿಟ್ಟು. ಮೈಯೆಲ್ಲ ಉರುಪಿಟ್ಟು ಉರಿ ಆಯ್ತು. ಎಲ್ಲಾ ರಾಜವಾಡಿದ ಪಂಡಿತರೆಲ್ಲ ಕರೆದು ಕೇಳ್ತಾರ, ಏನ್ ಹೇಳ್ತಾನ ಮಾತಾ? ಈ ಮೇಯಾಗಿ ಉರಿ ಹೊಟ್ಟೆ ನಿಂದ್ರೋದಕ್ಕೆ ಏನು ಪರಿಹಾರ ಅಂದಾಗ ಅವಾಗ ಏನ್ ಹೇಳ್ತಾನ್ರಿಪ್ಪ? ರಾಜ ಭಟ್ರೆಲ್ಲ ರಾಜ ವೈಭವದಾಗಿರ್ತಕ್ಕಂತ ಎಲ್ಲಾ ಶಾಸ್ತ್ರಿಗಳು ಹೇಳ್ತಾರ. ಏನತ್ತ? ಏನಿಲ್ರಿ, ಆ ಕಲ್ಯಾಣಪುರ ಪಟ್ಟಣದಾಗಿರ್ತಕ್ಕಂತ ಪತಿವರ್ತ ಹೆಣ್ಮಗಳು ತಂದು ಹಳ್ಳದ ನೀರು ತಂದು ನಿಮ್ ತಲೆ ಮೇಲೆ ಹಾಕಿದ್ರ ಮೇಯಾಗಿ ರೋಗ ನಿವಾರಣೆ ಆಕೈತಿ ಅಂದ್ರು. ಅವಾಗ ರಾಜ ಡಂಗೂರು ಹೊಡಿಸಿಬಿಟ್ಟ. ಏನತ್ತ? ಡಂಗೂರು ಹೊಡಿಸಾಣ ಯಾವ ಪತಿವರ್ತ ಹೆಣ್ಮಗಳು ತಂದು ನೀರು ಹಾಕ್ತಿರ್ತೇವೆ. ಡಂಗೂರು ಸಾಣ ಯಾವ ಪತಿವರ್ತ ಹೆಣ್ಮಗಳು ಬರ್ಲಿಲ್ಲ. ಅವಾಗ ರಾಜ್ಯ ಆಜ್ಞೆ ಆಯ್ತು. ಏನಂತ ಹೇಳಾಯ್ತು? ಊರಾಗಿರ್ತಕ್ಕಂತ ಎಲ್ಲಾ ಹೆಣ್ಮಕ್ಳಿಗೆ ಮನಿಗ್ ಪಾಳೆ ಹಚ್ಚಿರಿ, ಎಲ್ಲಾರು ನೀರ್ ತರ್ಲಿ ಅಂತ ಹೇಳಿ ಎಲ್ಲಾರ ಮನಿಗೆ ನೀರ್ ತರ್ಲಾಕ್ ಬಂದ್ರು. ಎಲ್ಲಾರು ತಂತ ನೀರ್ ಹಾಕಿದ್ರು. ಯಾರಿಗಿದ್ ನೀರು ಮೇಯಾಗಿನ ರೋಗ ನಿವಾರಣೆ ಆಗ್ಲಿಲ್ಲ. ಒಂದು ದಂಡಿಗೆ ಒಂದು ಒಂದು ಮುದುಕಿ ಮನಿ ಇತ್ತು. ಏನಾಯ್ತು? ಆ ಮುದುಕಿ ಪಾಳೆ ಬತ್ತು. ಮುದುಕಿ ಪಾಳೆ ಬಂದಾಗ ರಾಜ ಬಂಟ್ರ ಮುದುಕಿ ಅಂತ ಹೋಗ್ತಾರ. ಏನ್ ಹೇಳ್ತ? ರಾಜರಿಗೆ ನೀರ್ ಹಾಕಿ ನಡಿ ಹಳ್ಳದ ನೀರ್ ತಂದಂದ್ರು. ಹೋಗ್ಯವ. ಅವಾಗ ಮುದುಕಿ ಹೇಳ್ತದ, ಏನತ್ತ? ತಮ್ಮ ನನಗೆ 40-20 ವಯಸ್ಸಾಗ್ಯಾವ. ನಾನು ಗಂಡಿಗೆ ಬಾಳ ಬೈತೀನಿ. ನಾ ಏನು ಪತಿವರ್ತ ಹೆಣ್ಮಗಳಲ್ಲ, ಮತ್ತೆ ಯಾರೇ ಮುಂದಿದ್ರ ಹೋರಿ ಅಂದಳ ಮುದುಕಿ. ಅವಾಗ ರಾಜ ಬಂಟ್ರು ಹೇಳ್ತಾರ, ಏನಂತ? ಮುದುಕಿ ನೀನ್ ಪಾಳೆ ಬಂದೈತಿ ನಡಿ ಅಂದ್ರು. ನಡಿಯವ. ಮುದುಕಿ ಹಳ್ಳಕ್ ಹೋಗಿ ನೀರ್ ತುಂಬ್ಕೊತ್ತು ಗದ ನಡಗಲಾಕತ್ತು ಮುದುಕಿ. ಅಕಸ್ಮಾತ್ ನಾ ನೀರ್ ಹಾಕಿದ್ರ ರಾಜನ ರೋಗ ನಿವಾರಣೆ ಆಗ್ಲಿಕ್ಕಂದ್ರ ನನಗೆ ಊರಾಗ ದಕ್ಕಿ ಬರ್ತೈತಿ. ಮುದುಕಿ ಏನ್ ಮಾಡ್ತು, ರಾಜನ ಸನಿಯಕ್ ಹೋಗಿ ಏನ್ ಮಾಡಿದ್ರು? ಅಳಿಗ್ಯಾಡಿ ತಲೆ ಮ್ಯಾಗಿನ ಕೊಡ ತಳಗ್ ಒಗದ್ಬಿಟ್ಲು. ತಳಗ್ ರಾಜನ ಬಂಟ್ರು ಹೇಳ್ತಾರ, ಏನ್ ಹೇಳ್ತಾರ ಮಾತ? ಮುದುಕಿ ಮತ್ತ ಹಳ್ಳಕ್ ಹೋಗಿ ಪಟ್ಲ ನೀರ್ ತುಂಬ್ಕೊಂಡು ಬಾ ಅಂದ್ರು. ಹೋಗು. ಮುದುಕಿ ಅದೇ ಕೊಡ ಹಿಡ್ಕೊಂಡು ಹೊಡ್ತು. ಇನ್ನು ಹಳ್ಳಕ್ ಹೋಗಿ ನೀರ್ ತಡ ಆಕೈತೆ. ಮುದುಕಿ ಎಲ್ಲಿ 5 ಗಂಟೆಳು ಸಮಗಾರ ಹಳ್ಳಿನ ಮನಿ ಹಿಂದ ಬಚ್ಚಲ ಮೋರಿ ಹಿಂದ 5 ಗಂಟೆಳು ಸಮಗಾರ ಹಳ್ಳಿನ ಬಚ್ಚಲ ನೀರಿನ ಹೊಂಡ ತುಂಬಿ ನಿಂತಿತ್ತು. ಇನ್ನು ಅಲ್ಲಿಗೆ ಹೋಗಿ ನೀರ್ ತಡ ಆಕೈತಿ. ಅದೇ ಸಮಗಾರ ಹಳ್ಳಿನ ಬಚ್ಚಲ ಹೊಂಡಾಗ ನೀರ್ ತುಂಬಿಳು ತಲೆ ಮೇಲೆ ಇಟ್ಕೊಂಡು ಬಂದಳು. ಬಂದ ರಾಜರ ಮೈ ಮೇಲೆ ಹಾಕಿಳು. ರಾಜಾಗಿನ ಮೇಯಾಗಿನ ರೋಗ ನಿವಾರಣೆ ಆಯ್ತು. ಪ್ರಪಂಚದವರಲ್ಲಿ ಇಂತ ಶಕ್ತಿ ಅದ. ಪಾರಮಾರ್ಥದಿಂದ ಏನೇನಾಗ್ಯದ ಮುಂದಿನ ಸಂದಿಗೆ ನಮ್ಮ ಉಭಯ ತಂಡದವ್ರು ಹೇಳ್ತಾರ. ಜ್ಞಾನಿಗಳು ಹೇಳ್ತಾರ. ಏನ್ ಹೇಳ್ತಾರ ಮಾತ? ಸಂಘ ಸ್ಪರ್ಶದಿಂದಲ್ಲದೆ ಬೀಜ ಮೊಳಕೆ ಒಡೆಯದು. ಹೌದು. ಸಂಘ ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು. ಸಂಘ ಸ್ಪರ್ಶದಿಂದಲ್ಲದೆ ಶರೀರ ಹುಟ್ಟದು. ಹೌದು. ಜಗತ್ತಿನಾಗ ಇವತ್ತು ಡೊಳ್ಳಿನ ಪದ ಹಾಡಕ್ ಮಂದಿ ಪಿಂಟು ಮಾಸ್ತರ ಬಂದಾರ. ಹೇಳಿದೀನಿ ಏನಂತ? ಅಮೋಘ ಸಿದ್ಧ ಸೋಮೇಶ್ವರ ಸೇವಾ ಮಾಡಿ ಮತ್ತೆ ಲೋಕಕ್ಕೆ ಬಂದು 3 ಮಂದಿ ಪುಣ್ಯಾದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು, ಒಬ್ಬಕ್ಕೆ ಆರತಿ ಇಡ್ಲಾಕ ರೇಬಕಾದೇವಿ. ಹೌದಾ? ಇವರೆಲ್ಲ ಅಲ್ಲದೆ
21 ಮಂದಿ ಧರ್ಮರು 21 ಮಂದಿ 101 ಮಂದಿ 101 ಮಂದಿ 1700 ಸಿದ್ರಿಲ್ಲ. ಹೌದು. ಏನು ಸಂಸಾರದ ಬಳಗತ್ತೀವ ಏನು ಸನ್ಯಾಸಿ ಬಳಗತ್ತೀವ? ಹೌದಾ? ಜಗತ್ತಿನಾಗ ಸಂಸಾರ ಮಾಡಿದ್ರೆ ಹೌದೌದು ಅನ್ಬೇಕು ಮಂದಿ, ಹಂಗ ಸಂಸಾರ ಮಾಡ್ಬೇಕಾಗ್ಯದ. ಹೌದಾ? ಜಗತ್ತಿನಾಗ ಪ್ರಪಂಚನೇ ಶ್ರೇಷ್ಠದ. ಹೌದಾ? ಪ್ರಪಂಚದವ್ರ ಜಗತ್ತಿನಾಗಿ ವಾಲ್ಮೀಕಿ ರಾಮಾಯಣ ಬರೆದಿಟ್ಟಾನ. ಪ್ರಪಂಚನ ರಾಮದೇವರೇ ಹುಟ್ಟಿಲ್ಲ, ಹುಟ್ಟಕ್ಕಿಂತ ಮೊದಲೇ ರಾಮಾಯಣ ಬರೆದಾನ ಪ್ರಪಂಚ ಮಾಡಿ. ಆ ಪಾರ್ಮಾರ್ಥಾಗ ಏನೇನಾಗೈತೆ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ಉಭಯ ತಂದವರು ಚಾಲೆಂಜಿಂಗ್ ಕೊಟ್ಟು ಹೇಳ್ಯಾರ. ಚಾಲೆಂಜ್ ಮುಂಜಾನೆ ನೋಡೋಣ ಚಾಲೆಂಜಿಂಗ್ ಏನೇನ್ ಆಗ್ತದೆ ಅಂತಕ್ಕಂಥದ್ದು. ಬಹಳಷ್ಟು ಮಾತಾಡ್ಲಾರ್ದೆ ಒಂದು 4 ನುಡಿ ಸುಂದರ ಚಾಲ ಯಾವುದು? ಈ ಮಾಯಾ ಪ್ರಪಂಚಕ್ಕೆ ಬಂದು ಲಕ್ಕಣ್ಣ. ಹೌದು. ಯಾಕೆಂದ್ರೆ ಒಳ್ಳೆ ಅನುಭವಿ ಕಲಾವಿದರು ಅದಾರ. ಈಗಾಗಲೇ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಕಲಾವಿದರು ಅದಾರ. ಈ ಶರೀರದೊಳಗ ಜೀವಾತ್ಮ ಐತಿ. ಜೀವಾತ್ಮ ಐತ್ಕರೆ ಈ ಶರೀರ ಬಿಟ್ಟು ಹೋಗಾಗ ಜೀವಾತ್ಮ ಹೊರಗೆ ಹೋಗಾಗ ಅವಾಗ ಏನ್ ಮಾಡ್ತೀವಿ? ನಾವೆಲ್ಲಾ ಸುತ್ತಾ ಕೂತಿರ್ತೀವಿ. ಆ ಜೀವಾತ್ಮಕ್ಕ ಶರೀರ ಹೇಳ್ತದ, ಏನ್ ಹೇಳ್ತಿರ್ತೈತಿ? ಏ ಪರಮಾತ್ಮ, ನೀ ನನ್ನ ಬಿಟ್ಟು ಹೋಗ್ಬೇಡ, ನಿನಗೆ ಬುಂದ ಅಂದ್ರ ಬುಂದ ತಿನ್ಸಿನಿ, ಕುಂದ ಅಂದ್ರ ಕುಂದ ತಿನ್ಸಿನಿ, ಜಗತ್ತಿನಾಗ ಎಲ್ಲಾ ಕಡೆ ನೀನು ತಿರುಗಾಡ್ಕೊಂಡು ಬಂದು ಮೆಟ್ಟಿಗೆ ಹಚ್ಚಿನಿ, ನೀ ನನ್ನ ಬಿಟ್ಟು ಹೋಗಬೇಡ, ನೀರ್ ಅಂತಿರ್ತೈತಿ. ಹೌದಾ? ಎದಕ್ಕ? ಆ ಚೈತನ್ಯ ಪರಮಾತ್ಮನಿಗೆ ಒಳಗೆ ಜೀವಾತ್ಮನಿಗೆ ಶರೀರ ಹೇಳ್ತೈತಿ, ನೀ ನನ್ನ ಬಿಟ್ಟು ಹೋಗಬೇಡ, ನೀರ್ ಅಂತ ಹೇಳ್ತೈತಿ. ಅವಾಗ ಸುತ್ತ ಕೂತವ್ರು ನಾವೆಲ್ಲ ಕೂಡಿ ಏನ್ ಮಾಡ್ತೇವೆ? ಮುದಕ್ಕೆ ನೀರ್ ಬಿಡಾಕತ್ತಿದ, ಜೀವ ಹೋಗಂಗ್ ಕಾಣಿಸ್ತೈತಿ, ನೀರ್ ಹಾಕ್ತೇವೆ. ನಾವು ನೀರ್ ಹಾಕಿದವ್ರ ಇದೀವಿ. ನೀರ್ ಹಾಕಿ ಇದ್ರಾಗ ಮರಣ ಇಲ್ಲ ಜೀವದ. ಜೀವಾತ್ಮ ಪರಮಾತ್ಮನಿಗೆ ಮರಣ ಇಲ್ಲ, ಈ ಶರೀರಕ್ಕೆ ಮರಣ ಅದ. ಯಾವ ರೀತಿ ಮರಣ ಇಲ್ಲ ಜೀವ ಜಗತ್ತಿನಾಗ ಹೆಂಗೈತಿ ಅಂತಕ್ಕಂಥ 4 ನುಡಿ ಅಧ್ಯಾತ್ಮದ. ಯಾಕಂದ್ರೆ ಅಧ್ಯಾತ್ಮದ ವಿಷಯದ, ಅಧ್ಯಾತ್ಮದ ಕ್ಷೇತ್ರದ ಅಧ್ಯಾತ್ಮ ಹೊತ್ತ ನಿನ್ನ ಕುಬೆ ಇದ್ದಿದ್ದ ಹಾಡ ಅಧ್ಯಾತ್ಮಕ್ಕೆ ಒಳಗೆ ಬಿದ್ದಾರ ಬುಳ್ಳಪ್ಪ ಮಾಸ್ತರ್ ಅಲ್ಲ ಅನ್ಬೇಡಿ. ನಿಮ್ದು ಚಾಲೆಂಜ್ ಏನು? ನಂದು ಇದೊಂದು ಚಾಲೆಂಜ್. ಹಾಲು ಮತ ಬಿಟ್ಟು ಅಧ್ಯಾತ್ಮ ಹಾಡಲಿಕ್ಕೆ ಎತ್ತಿದ ಕೈ ನಾವು ಜಗತ್ತಿನಾಗ. ಅದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ವಿಷಯ ನಮಗೆ ಭಗವಂತ ಹಂಗ ಕೊಟ್ಟಾನ. ಯಾವ ರೀತಿ ಮರಣ ಇಲ್ಲ ಜೀವ ಐತಿ ಅಂತಕ್ಕಂಥ 4 ನುಡಿ ಚಾಲ ಹಾಡಿ ಉಭಯ ತಂಡಕ್ಕೆ ಬಾಳೆ.